ಬೆಳ್ಳಂ ಬೆಳಗ್ಗೆ ಯಾರು ಕೂಡ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಚಿತ್ರದುರ್ಗದ ಜವನಗೊಂಡನಹಳ್ಳಿಯಲ್ಲಿ ಒಂದು ಖಾಸಗಿ ಬಸ್ ಬೆಂಕಿಗಾಹುತಿಯಾಗಿದೆ. ಒಬ್ರಲ್ಲ ಇಬ್ರಲ್ಲ ಸರಿಸುಮಾರು 10ಕ್ಕೂ ಹೆಚ್ಚು ಜನ ಈಗ ಅಂತ ಅಂದಾಜು ಮಾಡ್ತಿದ್ದಾರೆ. ಬಟ್ ಸಾವಿನ ಲೆಕ್ಕ ಇನ್ನೂ ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಈ ಬಸ್ ದುರಂತದಲ್ಲಿ 21ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಹಿರಿಯೂರು ಶಿರಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯ 12 ಮಂದಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ವಿಜಯ್ ಭಂಡಾರಿ, ಆದಿತ್ಯ ಎನ್, ಪ್ರತೀಶ್ವರನ್, ಅಭಿಷೇಕ್, ಸೂರಜ್, ಮೊಹಮ್ಮದ್ ರಫಿ ಡ್ರೈವರ್ ರಫಿ ಅವರು ಕೂಡ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಮೊಹಮ್ಮದ್ ಸಾದಿಕ್ ಕಂಡಕ್ಟರ್, ಶಶಾಂಕ್ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಮಿಲನಾ, ಕವಿತಾ, ಸಂಧ್ಯಾಗೂ ಕೂಡ ಹಿರಿಯೂರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ 9 ಮಂದಿ ಗಾಯಾಳುಗಳಿಗೆ ನಿರಂತರವಾಗಿ ಚಿಕಿತ್ಸೆ ಮುಂದುವರೆದಿದೆ. ಕೀರ್ತನ್, ಕಿರಣ್ ಪಾಲ್, ದಿಲೀಪ್, ಮಂಜುನಾಥ್, ಅನಿರುದ್ಧ್, ಅಮೃತ, ಈಶಾ, ದೀಪಕ್, ನಂದಿತಾಗೂ ಶಿರಾ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಮುಂದುವರಿಸಲಾಗಿದೆ. ಹಿರಿಯೂರಿನಲ್ಲಿ ಬಸ್ಗೆ ಬೆಂಕಿ ಬಿದ್ದಿರುವ ಪರಿಣಾಮ 21ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಷ್ಟು ಜನರ ಸ್ಥಳೀಯ ತಾಲೂಕು ಆಸ್ಪತ್ರೆಗಳಿಗೆ, ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಲ್ಲಿಗೆ 21ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಅಂದ್ರೆ ಈ ಬಸ್ನಲ್ಲಿ ಸರಿಸುಮಾರು 30ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ರ ಅನ್ನೋದು ಕೂಡ ಪ್ರಶ್ನೆ. ಬಟ್ ಅದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಇಲ್ಲಿ ತನಕ ರವಿಕಾಂತೇಗೌಡ ಐಜಿಪಿ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ 9 ಜನರ ಮೃತದೇಹವನ್ನ ಆಚೆ ತೆಗೆದಿದ್ದೀವಿ. ಆದ್ರೆ ಇನ್ನೂ ಕೆಲವರ ಮೃತದೇಹಗಳು ಬಸ್ಸಲ್ಲಿ ಸಿಲುಕಾಕಿಕೊಂಡಿರೋದ್ರಿಂದ ಆ ಕಾರ್ಯಾಚರಣೆ ಮುಂದುವರೆದಿರೋದ್ರಿಂದ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಕ್ಲಾರಿಟಿ ಸಿಗೋದಕ್ಕೆ. ಎಷ್ಟು ಜನ ಮೃತಪಟ್ಟಿದ್ದಾರೆ, ಯಾವ ಊರಿನವರು, ಅವರ ಮೂಲ ಏನು, ಯಾವ ಕುಟುಂಬಗಳಿಗೆ ಸೇರಿದವರು, ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂದ್ರೆ ಮೋಸ್ಟ್ಲಿ DNA ರಿಪೋರ್ಟ್ ಬರಬೇಕಾಗುತ್ತೆ. ಆ ನಂತರದಲ್ಲೇ ಯಾವ್ಯಾವ ಊರಿನವರು, ಯಾವ ಕುಟುಂಬಕ್ಕೆ ಸೇರಿದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ. ಅದರ ಜೊತೆಗೆ ಈಗ 21ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂದ್ರೆ ಅವರ ಪರಿಸ್ಥಿತಿ ಹೆಂಗಿದೆ ಅಂತ. ಬಹುತೇಕ ದೇಹದಲ್ಲಿ ಸುಟ್ಟ ಗಾಯಗಳು ಇದ್ದೇ ಇರುತ್ತೆ, ಯಾಕಂದ್ರೆ ಬೆಂಕಿ ಹೊತ್ಕೊಂಡಿರುವಂತಹ ಪರಿಣಾಮ. ಹಂಗಾಗಿ ಕೆಲವರನ್ನ ಆಸ್ಪತ್ರೆಗೆ ದಾಖಲಿಸಿ ಈ ಕ್ಷಣಕ್ಕೂ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಅಂತ. ಮಧ್ಯಾಹ್ನದ ಹೊತ್ತಿಗೆ ಒಂದು ಕ್ಲಾರಿಟಿ ಸಿಗಬಹುದು. ಹೆಂಗೆ, ಯಾವ ರೀತಿ ಅಪಘಾತ ಆಯಿತು, ಎಷ್ಟು ಜನ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ರು, ಯಾವ್ಯಾವ ಊರುಗಳಿಂದ ಹೊರಟಿದ್ರು, ಯಾವ ಊರುಗಳಿಗೆ ಬಸ್ ಟಿಕೆಟ್ ಬುಕ್ಕಿಂಗ್ಗಳಾಗಿತ್ತು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ಕಾರಣ ನಿಮಗೆಲ್ಲ ಗೊತ್ತು, ಕೆಲವರು ಆನ್ಲೈನ್ ಬುಕ್ಕಿಂಗ್ಗಳನ್ನ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಸೀಟ್ ಖಾಲಿ ಇದ್ರೆ ಹತ್ಕೊಂಡ್ಬಿಡ್ತಾರೆ, ಅಲ್ಲೇ ದುಡ್ಡು ಕೊಟ್ಟು ಸ್ಪಾಟಲ್ಲೇ ಹತ್ಕೊಂಡು ಹೋಗ್ತಾರೆ ಕೆಲವರು. ಹಂಗಾಗಿ ಅವರೆಲ್ಲರ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಅಂತ. ಆಲ್ರೆಡಿ ಬಸ್ ಓನರ್ ಯಾರಿದ್ದಾರಲ್ಲ ಅವರಿಗೆ ಬುಲಾ ಹೋಗಿದೆ. ಅಷ್ಟು ಮಾಹಿತಿಯನ್ನ ಒದಗಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಹಂಗಾಗಿ ಅವರು ಬಂದಾಗ ಯಾರ್ಯಾರು, ಯಾವ್ಯಾವ ಊರವರು, ಎಲ್ಲಿಂದ ಟಿಕೆಟ್ ಬುಕ್ಕಿಂಗ್ಗಳಾಗಿತ್ತು, ಎಲ್ಲಿ ಟಿಕೆಟ್ ಬುಕ್ ಆಗಿತ್ತು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ನಾನಾಗ್ಲೇ ಹೇಳದ್ನಲ್ಲ, ಯಾವ್ಯಾವ ಕುಟುಂಬಗಳ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ, ಅದು ಯಾವ ಕುಟುಂಬಗಳಿಗೆ ಇವರೇ ಜೀವನಾಧಾರ ಆಗಿದ್ರೋ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಜನ ಜೀವನ ಕಟ್ಕೊಳ್ಳೋದಕ್ಕೆ, ಜೀವನ ರೂಪಿಸ್ಕೊಳ್ಳೋದಕ್ಕೆ, ತಮ್ಮ ಕುಟುಂಬದ ನಿರ್ವಹಣೆಗೆ ಅಂತಾನೆ ಬೆಂಗಳೂರಿಗೆ ಬಂದವರು ಅನೇಕರು. ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋರು ಅನೇಕರು ಇದೇ ರೀತಿ ತಮ್ಮ ಕುಟುಂಬಗಳನ್ನ ನಿರ್ವಹಣೆ ಮಾಡಬೇಕು. ಇಲ್ಲಿ ದುಡಿದ್ರೆ ಹೊಟ್ಟೆ ತುಂಬುತ್ತೆ, ಇಲ್ಲಿ ದುಡಿದ್ರೆ ಆ ದುಡ್ಡನ್ನ ಕುಟುಂಬಗಳಿಗೆ ಕಳಿಸಬಹುದು, ಆ ಜೀವನ ನಡೆಸಬಹುದು ಅನ್ನುವಂಥ ಕನಸಿನ ಮೇರೆಗೆ ಬೆಂಗಳೂರಿಗೆ ಕೆಲವರು ಬಂದಿರ್ತಾರೆ. ಹಂಗಾಗಿ ರಜೆಯ ನಿಮಿತ್ತ ತಮ್ಮ ಊರುಗಳಿಗೆ ಹೊರಟವರು ಪಾಪ ಹಬ್ಬಕ್ಕೆ ಅದು ಯಾರ್ಯಾರು ಎಷ್ಟೆಷ್ಟು ಖುಷಿಯಲ್ಲಿ ಏನೇನು ತಗೊಂಡು ತಮ್ಮ ಕುಟುಂಬವನ್ನ ಸಂತೋಷಗೊಳಿಸ್ಬೇಕು ಅಂತ ಹೊರಟಿದ್ರು ಈ ಬಸ್ ಮೂಲಕ ಗೊತ್ತಿಲ್ಲ. ಬಟ್ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಬಸ್ಸಲ್ಲೇ, ಎಲ್ಲವೂ ಕೂಡ ಸಜೀವ ದಹನ ಆಗಿದೆ ಬಸ್ನಲ್ಲೇ. ಬಟ್ ಕೆಲವರು ಅದೃಷ್ಟವಶಾತ್ ಪ್ರಾಣ ಉಳಿಸ್ಕೊಂಡವರು ಕೂಡ ನೋಡೋದಕ್ಕೆ ಸಿಗ್ತಿದ್ದಾರೆ. ಕೆಲವರು ಗಾಯಗೊಂಡು ಪ್ರಾಣಾಪಾಯದಿಂದ ಪಾರಾದವರು ಕೂಡ ಇದ್ದಾರೆ. ಬಟ್ ಅವರೆಲ್ಲರೂ ಕೂಡ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನೋದಷ್ಟೇ ನಮ್ಮ ಆಶಯ. ಅದ್ರ ಜೊತೆಗೆ ಮೃತ ಕುಟುಂಬಸ್ಥರಿಗೆ ಈ ದುಃಖವನ್ನ ಭರಿಸುವ ಶಕ್ತಿಯನ್ನ ಭಗವಂತ ಕೊಡ್ಲಿ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ. ಅದನ್ನ ಹೊರತುಪಡಿಸಿ ಇನ್ನೇನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ, ಇನ್ನೇನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಆಲ್ರೆಡಿ ಅವಘಡ ಸಂಭವಿಸಿ ಆಗಿ ಹೋಗಿದೆ. డిస్టర్బెన్స్ చేయదు. బండి కాలిపోయింది కదా. ಈ ಚಿತ್ರದುರ್ಗ ಭಾಗ
ಈ ಜವನಗೊಂಡನಹಳ್ಳಿಯಲ್ಲಿ ಈಗ ಬಸ್ ಅಪಘಾತಕ್ಕೀಡಾಯಿತು, ಅದು ಕೂಡ ಕಂಟೈನರ್ ಡಿಕ್ಕಿ ಹೊಡೆದಿರೋ ಪರಿಣಾಮ ಕಂಪ್ಲೀಟ್ ಆಗಿ ಬೆಂಕಿ ಹೊತ್ಕೊಳ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಆದ್ರೆ ಈ ಜಾಗದ ಬಗ್ಗೆ ಗೊತ್ತಿದ್ದವರು ಹೇಳೋದೇ ಬೇರೆ. ಬೇರೆ ಟೈಮಲ್ಲೂ ಕೂಡ ಹಲವಾರು ಬಾರಿ ಈ ಜಾಗಗಳಲ್ಲಿ ಅಪಘಾತ ಅತಿ ಹೆಚ್ಚಾಗಿ ಸಂಭವಿಸುತ್ತೆ ಅಂತ. ಅದಕ್ಕೆ ಕಾರಣ ಏನು ಗೊತ್ತಿಲ್ಲ. ಅದು ಹೈವೇ ಆಗಿರೋ ಕಾರಣದಿಂದ ಈ ಕಂಟೈನರ್, ಬೃಹತ್ ಲಾರಿಗಳು ಅದೇ ಮಾರ್ಗವಾಗಿ ಓಡಾಡೋದ್ರಿಂದ ಈ ರೀತಿ ಅಪಘಾತಗಳು ಮೇಲಿಂದ ಮೇಲೆ ಆ ಭಾಗದಲ್ಲಿ ಸಂಭವಿಸ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಇದೇ ಚಿತ್ರದುರ್ಗ ಭಾಗದಲ್ಲಿರುವ ಗುರ್ಲ ಪ್ರದೇಶದಲ್ಲೂ ಕೂಡ 5-6 ವರ್ಷಗಳ ಹಿಂದೆ ಇಂಥದ್ದೊಂದು ಅಪಘಾತ ಸಂಭವಿಸಿತ್ತು ಅಂತ ಆ ಭಾಗದ ಜನ ಅದನ್ನ ನೆನಪು ಮಾಡಿಕೊಳ್ತಿದ್ದಾರೆ. ಆಗಲೂ ಕೂಡ 5-6 ಜನ ಮೃತಪಟ್ಟಿದ್ರು ಅಪಘಾತದಲ್ಲಿ. ಆದರೆ ಮೊದಲ ಬಾರಿಗೆ ಈ ರೀತಿ ಬೆಂಕಿ ಹೊತ್ತಿ ಉರಿದಿದ್ದು, ಇಷ್ಟು ಜನ ಸಾವು ನೋವಿಗೀಡಾಗಿದ್ದು, ಇಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದೆಲ್ಲ ನೋಡ್ತಾ ಇದ್ದಿದ್ದು ಮೊದಲು ಅಂತ. ಅದಕ್ಕೆ ಕಾರಣ ಬೃಹತ್ ಕಂಟೈನರ್ ಬಂದು ಈ ಫೋರ್ಸಲ್ಲಿ ಹೊಡೆದಿರುವ ಪರಿಣಾಮ, ಬೆಂಕಿ ಹೊತ್ಕೊಂಡಿರುವಂತಹ ಪರಿಣಾಮ, ಮೋಸ್ಟ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿದೆ. ಹಾಗಾಗಿ ಇದೇ ಮೊದಲು ಅಂತ ಕೂಡ ಆ ಭಾಗದ ಜನ ಮಾತನಾಡ್ತಿದ್ದಾರೆ. ಎನಿವೇ, ದೃಶ್ಯ ನೋಡ್ತಾ ಇದ್ದೀರಲ್ಲ, ಈಗಲೂ ಕೂಡ ಮೃತದೇಹಗಳನ್ನು ಆಚೆ ತರೋ ಕೆಲಸಗಳಾಗ್ತಾ ಇದೆ. ಎಷ್ಟೋ ಮೃತದೇಹಗಳು ಗುರುತು ಪತ್ತೆ ಹಚ್ಚೋದು ಕೂಡ ತೀರಾ ಕಷ್ಟ ಅನ್ನೋ ಮಟ್ಟಿಗೆ ಎಲ್ಲ ದೇಹಗಳು ಕೂಡ ಛಿದ್ರವಾಗಿ, ಪ್ರಮುಖವಾಗಿ ಈ ಬೆಂಕಿಯಲ್ಲಿ ಬೆಂದು ಹೋಗಿದೆ ಅಂತ. ಹಾಗಾಗಿ ಆ ಗುರುತುಗಳನ್ನು ಪತ್ತೆ ಮಾಡೋದು ಕೂಡ ಅಧಿಕಾರಿಗಳಿಗೆ ಅತಿ ದೊಡ್ಡ ಸವಾಲಾಗ್ತಾ ಇದೆ. ನಿಮಗೆ ಎಷ್ಟು ಜನ ಪ್ರಯಾಣಿಕರು ಎಲ್ಲೆಲ್ಲಿಂದ ಬುಕ್ಕಿಂಗ್ಗಳಾಗಿತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡಿಬಿಡ್ಬೋದು. ಕಾರಣ ಕಂಪ್ನಿಯವರೇ ಮಾಹಿತಿ ಕೊಡ್ತಾರೆ, ಎಲ್ಲ ಆನ್ಲೈನ್ನಲ್ಲೇ ಆಗಿರುತ್ತೆ ಬುಕ್ಕಿಂಗ್ಗಳು. ಹಾಗಾಗಿ ಮಾಹಿತಿ ಏನೋ ಸಿಗುತ್ತೆ. ಆದರೆ ಇವರೇ ನಮ್ಮವರು ಅನ್ನೋದನ್ನ ಕುಟುಂಬಸ್ಥರು ಬಂದರೂ ಕೂಡ ಪತ್ತೆ ಮಾಡೋದು ತೀರಾ ಕಷ್ಟ. ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿ ಹೋಗಿದೆ ಮೃತದೇಹಗಳು. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬಸ್ನ ಸ್ಥಿತಿ ನೋಡಿ. ಈ ಹಿಂದೆ CC ಕ್ಯಾಮ್ರಾ ದೃಶ್ಯದಲ್ಲಿ ನಿಮಗೆ ಆನಂದರಾವ್ ಸರ್ಕಲ್ ಇಂದ ಹೋಗ್ತಾ ಇದ್ದಾಗ ಬಸ್ ಹೆಂಗಿತ್ತು, ಈಗ ಅದೇ ಜವನಗೊಂಡನಹಳ್ಳಿಯಲ್ಲಿ ಬಸ್ ದುರಂತಕ್ಕೀಡಾದ ಬಳಿಕ ಅದೇ ಬಸ್ ಅನ್ನೋದು ಕೂಡ ಗುರುತು ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿ ಹೋಗಿದೆ ಆ ಬಸ್. ನೋಡಿ, 2 ದೃಶ್ಯಗಳು. ಒಂದು, ಆನಂದರಾವ್ ಸರ್ಕಲ್ ಇಂದ ಹೊರಟಾಗ ಆರಾಮಾಗಿ ಪ್ರಯಾಣಿಕರು ಹತ್ಕೊಂಡು ತಮ್ಮ ಸ್ಲೀಪರ್ ಕೋಚ್ ಆಗಿರೋದ್ರಿಂದ ತಮ್ಮ ಬೆಡ್ಡಲ್ಲಿ ಆರಾಮಾಗಿ ಕೂತ್ಕೊಂಡು ಹಲವು ಕನಸುಗಳು. ಬೆಳಗ್ಗೆ ಆದರೆ ಮನೆಯವ್ರನ್ನ ನೋಡ್ತೀವಿ, ಮನೆ ನೋಡ್ತೀವಿ, 4 ದಿನ ಜಾಲಿ ಆಗಿರಬಹುದು ಅಂತ ಕನಸು ಹತ್ತಿ ಹೊರಟವರು ಈ ರೀತಿ ಚಿತ್ರದುರ್ಗ ಬರ್ತಾ ಇದ್ದಂತೆ ಜವನಗೊಂಡನಹಳ್ಳಿ, ಹೆಸರು ನೋಡಿ, ಜವನಗೊಂಡನಹಳ್ಳಿಯಲ್ಲೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಅಂತ. ಸೊ ಆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಅಲ್ಲೇ ಬಂದು ಬೆಂಕಿಗಾಹುತಿ ಆಗುತ್ತೆ ಬಸ್ ಅಂತ ಮೋಸ್ಟ್ಲಿ ಯಾರಿಗೂ ಕೂಡ ಅಂದಾಜಿರಲಿಲ್ಲ ಅಂತ. ಒಂದಷ್ಟು ಜನರ ಫೋಟೋಗಳು ಕೂಡ ಲಭ್ಯ ಆಗಿದೆ. ಆ ಫೋಟೋಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಈ ಬಸ್ಸಲ್ಲಿ ಪ್ರಯಾಣ ಬೆಳೆಸಿದ್ರು ಅಂತ. ಗೊತ್ತಿಲ್ಲ ಇವರೆಲ್ಲರೂ ಕೂಡ ಸೇಫ್ ಆಗಿದ್ದಾರಾ ಅಥವಾ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಬಟ್ ಇವರೆಲ್ಲರೂ ಕೂಡ ಈ ಬಸ್ಸಲ್ಲಿ ಪ್ರಯಾಣ ಬೆಳೆಸಿದ್ರು ಅಂತ. 2 ಯುವತಿಯರು ಪ್ರಾಣ ಉಳಿಸ್ಕೊಂಡಿದ್ದಾರೆ, ಇನ್ನೂ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾಗಾಗಿ ಆ ಜನರ ಪೈಕಿ ಇವರು ಕೂಡ ಇದ್ದಾರಾ, ಇರಲಿ ಅನ್ನೋದಷ್ಟೇ ನಮ್ಮ ಆಶಯ. ಗೊತ್ತಿಲ್ಲ. ಇಂಥದ್ದೊಂದು ಪರಿಸ್ಥಿತಿಗೆ ಇಡೀ ರಾಜ್ಯ ಸಾಕ್ಷಿ ಆಗುತ್ತೆ, ಚಿತ್ರದುರ್ಗ ಸಾಕ್ಷಿ ಆಗುತ್ತೆ. ಬೆಳಗ್ಗೆ ಎದ್ರೆ ಇಂಥದ್ದೊಂದು ಸುದ್ದಿ ಕೇಳ್ತೀವಿ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ನಿರೀಕ್ಷೆಗೂ ಮೀರಿ ಇಂಥದ್ದೊಂದು ಅಪಘಾತ, ಇಂಥದ್ದೊಂದು ಘನಘೋರ ದುರಂತಕ್ಕೆ ಇಡೀ ರಾಜ್ಯ ಇವತ್ತು ಸಾಕ್ಷಿ ಆಗಿ ಹೋಗಿದೆ. ಈ ದೃಶ್ಯಗಳನ್ನು ನೋಡಿದಾಗ ಬೆಳಗ್ಗೆದ್ದು ನಿಮಗೆ ಯಾವ ದೃಶ್ಯಗಳು ನೆನಪಾಯಿತು ಅಂತ ಅಂದರೆ, ಆಂಧ್ರ ಪ್ರದೇಶದ ಕರ್ನೂಲಲ್ಲೂ ಕೂಡ ಇದೇ ರೀತಿ ಬೆಂಕಿಗಾಹುತಿ ಆಗಿತ್ತು ಬಸ್. ಆಸ್ ಇಟ್ ಈಸ್ ಅದೇ ರೀತಿ ದೃಶ್ಯಗಳು ಕೂಡ ಚಿತ್ರದುರ್ಗದ ಈ ಅಪಘಾತದಲ್ಲೂ ಅವಘಡದಲ್ಲೂ ಕೂಡ ನೋಡೋದಕ್ಕೆ ಸಿಕ್ತು. ಹಂಗೆ ದೃಶ್ಯಗಳು ಬೆಂಕಿ ಹೊತ್ತಿ ಉರಿತಾ ಇತ್ತು. ಈ ಹಿಂದೆ ಆಂಧ್ರದಲ್ಲಿ ಆದಾಗ ಅಲ್ಲಿ 20ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಬಟ್ ಇಲ್ಲಿ 10ಕ್ಕೂ ಹೆಚ್ಚು ಜನ ಅಂತ ಈಗ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಳ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನೂ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಅಟ್ ಪ್ರೆಸೆಂಟ್ ಸ್ಥಳದಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ನಡೀತಾ ಇದೆ ಕಾರ್ಯಾಚರಣೆ? ಸಾವು ನೋವಿನ ಸಂಖ್ಯೆ ಇನ್ನೂ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಇದೆಯಾ, ಹೇಗೆ? ಪ್ರಮುಖವಾಗಿ ಜವನಗೊಂಡನಹಳ್ಳಿ ಸಮೀಪದಲ್ಲಿ ಬೆಂಕಿ ಹತ್ತಿಕೊಂಡು ಖಾಸಗಿ ಬಸ್ ಒಂದು ಒತ್ತಿ ವಿರುದ್ಧ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಸ್ಥಳದಲ್ಲಿ ಒಟ್ಟು 5 ಶವಗಳು ಪತ್ತೆಯಾಗಿರುವಂತದ್ದು. ಅಧಿಕೃತವಾಗಿ 5 ಮಂದಿ ಸಾವನ್ನಪ್ಪಿರುವಂತಹ ಮಾಹಿತಿಯನ್ನು ಕೂಡ ಚಿತ್ರದುರ್ಗದ SP ರಂಜಿತ್ ಕುಮಾರ್ ಭಂಡಾರು ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಶವಗಳನ್ನ ಬಸ್ಸಿನಿಂದ ಹೊರಗೆ ತೆಗೆದಿದ್ದಾರೆ. 4 ಶವಗಳು ಬಸ್ನಿಂದ ಹೊರಗೆ ತೆಗೆಯಲಾಗಿದೆ. ಅಷ್ಟೇ ಅಲ್ಲದೆ ಆಂಬ್ಯುಲೆನ್ಸ್ ಮೂಲಕವಾಗಿ ಹಿರಿಯೂರಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಲಾರಿಯಲ್ಲಿದ್ದಂತಹ ಓರ್ವ ಲಾರಿ
ಚಾಲಕನು ಕೂಡ ಅಲ್ಲೇ ಸಜೀವ ದಹನವಾಗಿದ್ದ ಲಾರಿಯಲ್ಲಿ ಆತನ ಒಂದು ಶವವನ್ನು ಕೂಡ ಈಗಾಗಲೇ ಹಿರಿಯೂರಿಗೆ ರವಾನೆ ಮಾಡಲಾಗಿದೆ. ಒಟ್ನಲ್ಲಿ 5 ಶವಗಳು ಈಗಾಗಲೇ ಪತ್ತೆಯಾಗಿರ್ತಕ್ಕಂಥದ್ದು. ಈ ಒಂದು ಟ್ರಾವೆಲಿಂಗ್ 30 ಜನ ಟ್ರಾವೆಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭ. ಈ ಒಂದು 30 ಜನರ ಪೈಕಿ ಈಗಾಗಲೇ 21 ಜನರ ಒಂದು ಆಗಿರುವ ಕಾರಣದಿಂದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದೆಲ್ಲ ಓಕೆ ರಾಜಶೇಖರ್, ಅಟ್ಲೀಸ್ಟ್ ಆ ಜಾಗದ ಬಗ್ಗೆ ಏನಾದ್ರೂ ಮಾಹಿತಿ ಕೊಡಬಹುದಾ? ಕೆಲವರು ಮಾತನಾಡ್ತಿದ್ದಾರೆ ಆ ಭಾಗದಲ್ಲಿ ಅತಿ ಹೆಚ್ಚಿನ ಆಕ್ಸಿಡೆಂಟ್ಗಳು ಆಗ್ತಾ ಇತ್ತು ಅಂತ. ಈ ಹಿಂದೆ ಗುರ್ಲಾ ಪ್ರದೇಶದಲ್ಲೂ ಕೂಡ ಇಂಥದ್ದೊಂದು ಅಪಘಾತ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಆ ಜಾಗದ ಬಗ್ಗೆ? ಪ್ರಮುಖವಾಗಿ ಜವನಗೊಂಡನಹಳ್ಳಿ ಅಂದ್ರೆ ಮೊದಲಿಂದಲೂ ಕೂಡ ಇದು ಒಂದು ಆಕ್ಸಿಡೆಂಟ್ ಝೋನ್ ಅಂತಾನೆ ಹೇಳ್ಬೋದು. ಇದು ಚಿತ್ರದುರ್ಗ ಮತ್ತು ತುಮಕೂರಿನ ಗಡಿ ಪ್ರದೇಶವಾಗಿರೋದ್ರಿಂದ, ಗಡಿ ವಿಲೇಜ್ ಆಗಿರೋದ್ರಿಂದ ಇಲ್ಲಿ ಬಹುತೇಕವಾಗಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋದ್ರಿಂದಾಗಿ ಇಲ್ಲಿ ನಿರಂತರವಾಗಿ ಅಪಘಾತಗಳು ಆಗ್ತಾನೆ ಇರುತ್ತೆ. ಇದು 100ಕ್ಕೆ 100 ಇದು ಆಕ್ಸಿಡೆಂಟ್ ಝೋನ್ ಅಂತ ಮೊದಲಿಂದನೂ ಕೂಡ ಹೇಳಲಾಗ್ತಾ ಇತ್ತು. ಪೊಲೀಸರು ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿದ್ರು ಕೂಡ ಇದು ಲಾರಿ ಚಾಲಕನ ನಿರ್ಲಕ್ಷ್ಯ ಈ ಒಂದು ಘಟನೆಯಲ್ಲಿ ಎದ್ದು ಕಾಣ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮೊದಲಿಂದಲೂ ಕೂಡ ಅಪಘಾತಗಳು ಆಗ್ತಾ ಇದೆ. ಹೈವೇ ಪೆಟ್ರೋಲಿಂಗ್ ಅನ್ನು ಮಾಡಬೇಕು, ಪೊಲೀಸರು ಹೆಚ್ಚಿನ ರೀತಿಯಾದಂತಹ ಒಂದು ಕ್ರಮಗಳನ್ನು ವಹಿಸಬೇಕು ಅನ್ನುವಂತ ಒತ್ತಾಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ ಈಗಾಗಲೇ ಏನು ಈ ಒಂದು ಮೃತರ ಸಂಖ್ಯೆಯು ಕೂಡ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರಿಗೂ ಕೂಡ ಕೆಲ ಒಂದು ಗಾಯಾಳುಗಳನ್ನ ರವಾನೆ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಓಕೆ ರಾಜಶೇಖರ್, ಅಟ್ಲೀಸ್ಟ್ ಈಗ ಅಲ್ಲಿ ಮಕ್ಕಳಿದ್ದಿದ್ರ ಬಗ್ಗೆ ಏನಾದ್ರೂ ಮಾಹಿತಿ? ಈಗ ಒಂದಷ್ಟು ಮೃತದೇಹಗಳನ್ನ ಆಚೆ ತೆಗೆದಿದ್ದಾರಲ್ಲ, ನಾವ್ ಅಂದ್ಕೊಂಡಿದ್ದು ಮಕ್ಕಳು ಯಾರು ಕೂಡ ಇರ್ಲಿಲ್ಲ ಅಂತ. ಮಕ್ಕಳು ಕೂಡ ಪ್ರಯಾಣ ಬೆಳೆಸಿದ್ರ, ಕುಟುಂಬ ಸಮೇತರಾಗಿ ಪ್ರಯಾಣ ಬೆಳೆಸಿದವರ ಸಂಖ್ಯೆ ಜಾಸ್ತಿ ಇತ್ತಾ ಹೆಂಗೆ ಅಂತ? ಬಸ್ನಲ್ಲಿ ಸಿಕ್ಕಂತ 4 ಶವಗಳ ಪೈಕಿ 1 ಶವ ಮಹಿಳೆಯ ಶವ ಅನ್ನುವಂಥದ್ದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಮತ್ತೊಂದು ಮಗುವಿನ ಶವ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಈಗಾಗಲೇ ಪೊಲೀಸರು ಕೊಟ್ಟಿರ್ತಕ್ಕಂಥದ್ದು. 4 ಶವಗಳ ಪೈಕಿ 1 ಮಹಿಳೆ ಮತ್ತು 1 ಮಗುವಿನ ಶವವೂ ಕೂಡ ಇದೆ. ಅದನ್ನ ಆಂಬುಲೆನ್ಸ್ ಮೂಲಕ ಈಗಾಗಲೇ ಹಿರಿಯೂರಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡ್ಲಿಕ್ಕೆ ಎಲ್ಲಾ ಪ್ಯಾಕ್ ಅನ್ನ ಮಾಡಿದ್ದಾರೆ. ಈಗಾಗಲೇ ರವಾನೆಯೂ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. 1 ಮಗು ಅಧಿಕೃತವಾಗಿ ಸಾವನ್ನಪ್ಪಿದೆ ಅನ್ನುವಂತ ಮಾಹಿತಿ ಅಷ್ಟೇ ಲಭ್ಯವಾಗಿದೆ. ಓಕೆ ರಾಜಶೇಖರ್, ಮೋಸ್ಟ್ಲಿ ಇಂಥದ್ದೊಂದು ಅವಘಡ ಅಥವಾ ಇಂಥದ್ದೊಂದು ದುರಂತವನ್ನ ಆ ಭಾಗದಲ್ಲಿ ಯಾವತ್ತೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆಗಬಹುದು ಅನ್ನುವಂತ ಅಂದಾಜಿದೆಯಾ? ಇನ್ನು ಎಷ್ಟೊತ್ತು ಕಾರ್ಯಾಚರಣೆ ಆಗುವಂತ ಸಾಧ್ಯತೆಗಳಿದೆ? ಈಗಲೂ ಕೂಡ ಸುಟ್ಟು ಕರಕಲಾಗಿರುವ ಬಸ್ಸಲ್ಲಿ ಮೃತದೇಹಗಳು ಸಿಲುಕಾಕಿಕೊಂಡಿದೆಯಾ? ಅದನ್ನ ಹೊರತೆಗೆಯುವ ಪ್ರಕ್ರಿಯೆ ಈಗಲೂ ಕೂಡ ನಡೀತಾ ಇದೆಯಾ, ಹೇಗೆ? ಘಟನಾ ಸ್ಥಳದಲ್ಲಿ ಈಗಾಗಲೇ ಮೃತದೇಹಗಳನ್ನ ಶಿಫ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬಸ್ ಅನ್ನು ಕೂಡ ಹೆದ್ದಾರಿಯಿಂದ ಪಕ್ಕಕ್ಕೆ ಶಿಫ್ಟ್ ಮಾಡಿರೋದ್ರಿಂದಾಗಿ ಈ ಒಂದು ಬಸ್ಸಿನಲ್ಲಿದ್ದಂತಹ ವಸ್ತುಗಳನ್ನ ಹುಡುಕಾಟ ಮತ್ತು ಯಾವುದಾದ್ರೂ ಮೃತದೇಹಗಳ ಒಂದು ಭಾಗಗಳೇನಾದ್ರೂ ಬಿದ್ದಿರಬಹುದು ಅನ್ನುವ ನಿಟ್ಟಿನಲ್ಲಿ SDRF ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಏನು ಬೆಳಗಿನ ಜಾವದಿಂದಲೂ ಕೂಡ IGP ರವಿಕಾಂತೇಗೌಡ ಮತ್ತು SP ರಂಜಿತ್ ಕುಮಾರ್ ಭಂಡಾರಿ ಅವರು ಕೂಡ ಸ್ಥಳದಲ್ಲಿ ಇದ್ದು ಎಲ್ಲಾ ರೀತಿಯಾದಂತಹ ಒಂದು ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತಹ ಅವಘಡಗಳು ಈ ಒಂದು ಹೆದ್ದಾರಿ ಆಗಿರೋದ್ರಿಂದ, ನಿರಂತರವಾಗಿ ವಾಹನಗಳು ಕೂಡ ದಟ್ಟಣೆ ಇರೋದ್ರಿಂದ ಮತ್ತೊಂದು ಅವಘಡ ಸಂಭವಿಸಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿದ್ದಾರೆ. ಓಕೆ ರಾಜಶೇಖರ್, ಇಷ್ಟೊತ್ತಾದ್ರೂ ಕೂಡ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಕಡೆಗೆ ಹೊರಟಿತ್ತು ಬಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ. ಜೊತೆಗೆ ಆ ದಾರಿ ಮಧ್ಯದಲ್ಲಿ ಯಾವ್ಯಾವ ಊರಲ್ಲಿ ಪ್ರಯಾಣ ಬೆಳೆಸಿದ್ರು ಅಂತ ಜನ, ಅಂದ್ರೆ ಯಾವ್ಯಾವ ಊರುಗಳಿಗೆ ಪ್ರಯಾಣ ಬೆಳೆಸಿದ್ರು, ಅದ್ರ ಬಗ್ಗೆ ಏನಾದ್ರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಪ್ರಮುಖವಾಗಿ ಏನು ರಾತ್ರಿ 12 ಗಂಟೆಯ ಸುಮಾರಿಗೆ ಈ ಒಂದು ಖಾಸಗಿ ಬಸ್ ಬೆಂಗಳೂರಿನನ್ನ ಬಿಟ್ಟು ಗೋಕರ್ಣದತ್ತ ಹೊರಟಿತ್ತು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಹಲವು ಕಂಪನಿಗಳಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ಉದ್ಯೋಗಿಗಳು ಕೂಡ ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ನೇರವಾಗಿ ಈ ಬಸ್ ಏನು ತುಮಕೂರು, ಚಿತ್ರದುರ್ಗ, ಅಷ್ಟೇ ಅಲ್ಲದೆ ಒಂದು ಶಿವಮೊಗ್ಗದ ಮಾರ್ಗವಾಗಿ ಬಸ್ ಗೋಕರ್ಣಕ್ಕೆ ಹೋಗ್ತಾ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಅಷ್ಟೇ ಲಭ್ಯವಾಗಿರ್ತಕ್ಕಂಥದ್ದು.